ಆತ್ಮೀಯ ಪಾಲಕರೇ, ಕರ್ನಾಟಕ CETಯಲ್ಲಿ ಕೌನ್ಸಿಲಿಂಗ್ ಆರಂಭವಾದ ನಂತರ ಈ ರಿಸರ್ವೇಷನ್ ಸಿಸ್ಟಮ್ ಇರುತ್ತೆ. ಸ್ಪೆಷಲಿ 2 ರಿಸರ್ವೇಷನ್ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಮಾತಾಡ್ತೇನೆ. ಒಂದು ಕನ್ನಡ ಮೀಡಿಯಂ ಅಂದರೆ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು, ಇನ್ನೊಂದು ಏನಪ್ಪ ರೂರಲ್ ಅಂದರೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಎಷ್ಟೆಷ್ಟು ಪರ್ಸೆಂಟೇಜ್ ಸೀಟ್ಸ್ ಅವೈಲೇಬಲ್ ಇರುತ್ತೆ. ಸೊ ಮತ್ತು ಯಾವ ಥರ ನಾವು ಅಪ್ಲೈ ಮಾಡಲಿಕ್ಕೆ ಎಲಿಜಿಬಲ್ ಇರ್ತವೆ ಅಂತ ಕರಿ. ಸೊ ಮೊದಲು ನೆನ್ಪಿಡಿ, ರೂರಲ್ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು. ಸೊ 1 to 10 1ರಿಂದ 10ನೇ ತರಗತಿವರೆಗೆ ಕನ್ನಡ ಗ್ರಾಮೀಣ ಭಾಗದಲ್ಲಿ ತಾವು ಓದಿದ್ರೆ ಮಾತ್ರ ಇದು ಅಪ್ಲೈ ಆಗುತ್ತೆ. ಸೊ ನೀವೇನಾದರೂ ಕೂಡ 1 to 9 ಅಥವಾ 1 to 7 ಓದಿ ಯಾವುದಾದ್ರೂ 1-2 ವರ್ಷ ಮಿಸ್ ಮಾಡಿ ಕೂಡ ಏನಾದರೂ ಸ್ವಲ್ಪ ತಪ್ಪು ಮಾಡಿ ಈ ಕ್ಲಾಸ್ ಪ್ರಿನ್ಸಿಪಲ್ ಮೂಲಕ ನೀವು ಓಕೆ ಅಂತ ಮಾಡಿಸಿದ್ರು ಕೂಡ ಒನ್ಸ್ ಸೀಟ್ ಅಲಾಟ್ ಆಗಿಂದ ಅಂದರೆ ರೂರಲ್ ಕ್ಯಾಟಗರಿಯಲ್ಲಿ ಸೀಟ್ ಅಲಾಟ್ ಆದ ನಂತರ ಮತ್ತೆ ಬ್ಯಾಕ್ ವೆರಿಫಿಕೇಶನ್ ಆಗಿ ಕ್ಯಾನ್ಸಲ್ ಆಗತಕ್ಕಂಥ ಅವಕಾಶ ಇರುತ್ತೆ. ಸೊ ಹೀಗಾಗಿ ಏನಪ್ಪ ಅಂದ್ರೆ 1 to 10 ಕಲ್ತಿದ್ರೆ ಮಾತ್ರ ಏನಪ್ಪ ಅಂದ್ರೆ ಅದಕ್ಕೆ ನೀವು ಎಸ್ ಅಂತ ಕ್ಲಿಕ್ ಮಾಡಿರಬೇಕು, ಅಂದಾಗ ಮಾತ್ರ ಅದು ಅಪ್ಲೈ ಆಗುತ್ತೆ. ಬಿಟ್ರೆ ರೂರಲ್ 15% ಅಂದರೆ 15% ಗೌರ್ಮೆಂಟ್ ಸೀಟ್ಸು ರಿಸರ್ವ್ ಆಗಿರುತ್ತೆ. ಅದೇ ಥರ ಕನ್ನಡ ಮೀಡಿಯಂ, ಸೊ 1ರಿಂದ 10 ತರಗತಿವರೆಗೆ ಕರ್ನಾಟಕದಲ್ಲಿ ಕನ್ನಡ ಮಾಧ್ಯಮದಲ್ಲಿ ಓದಿದ್ರೆ ಮಾತ್ರ ಈ ಕೋಟಾ ಅಪ್ಲೈ ಆಗುತ್ತೆ. ಇಲ್ಲದೇ ಇದ್ದರೆ ಏನಪ್ಪ ಈ ಕೋಟಾ ಅಪ್ಲೈ ಆಗಂಗಿಲ್ಲ ಅಂತ ಕರಿ. ಸೊ ಇದು ಕೂಡ ನೆನಪಿಡಿ, ಕೇವಲ 5% ರಿಸರ್ವೇಷನ್ಸ್ ಇದೆ. ಅಂದರೆ ಒಟ್ಟಾರೆ ಸರ್ಕಾರಿ ಸೀಟಲ್ಲಿ 5% ಸೀಟು ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ 15% ಇದೆ ಅಂತ ಕರಿ.